ಭಾರತ ಸರ್ವಧರ್ಮ ಸಮನ್ವಯ ರಾಷ್ಟ್ರ, ಭಾರತ ಹಳ್ಳಿಗಳ ರಾಷ್ಟ್ರ, ಭಾರತ ನಗರಗಳ ರಾಷ್ಟ್ರ. ಇತ್ತೀಚೆಗೆ ನಗರೀಕರಣ ಜಾಸ್ತಿ ಆಗ್ತಾ ಇದೆ. ನಗರಗಳಲ್ಲಿ ಎಲ್ಲಾ ಪ್ರದೇಶಗಳು ಎಲ್ಲಾ ಜನರನ್ನ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ಸರ್ಕಾರ ಅನೇಕ ಯೋಜನೆಗಳು ತರ್ತಾ ಇದೆ. ಇದೀಗ ರಾಜ್ಯ ಸರ್ಕಾರ ಕೇಂದ್ರ ಅಂದ್ರೆ ಏನು ಕೇಂದ್ರ ಕಾಂಗ್ರೆಸ್ನ ಹೈಕಮಾಂಡ್ ನ ಆದೇಶದಂತೆ ಅಥವಾ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನ ಆದೇಶದಂತೆ ನಗರಾಭಿವೃದ್ಧಿ ಅಭಿಯಾನವನ್ನ ಹಮ್ಮಿಕೊಂಡಿರ್ತಕ್ಕಂಥ ಕೆಲಸ ಆಗ್ತಾ ಇದೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವತಿಯಿಂದ ಯೂತ್ ಅಂದ್ರೆ ಯುವಕರ ಪಡೆ ಈಗ ನಗರಾಭಿವೃದ್ಧಿ ಅಭಿಯಾನವನ್ನು ಹಮ್ಮಿಕೊಂಡಿದೆ. ಏನು ಈ ಅಭಿಯಾನದ ಉದ್ದೇಶ ಏನು ಅನ್ನೋದನ್ನ ಯುವಕರನ್ನ ಕೇಳೋಣ. ಸಾಹೇಬ್ರೆ ನಮಸ್ತೆ. ಈ ಅಭಿಯಾನದ ಮುಖ್ಯ ಉದ್ದೇಶ ಏನು, ಯಾಕಾಗಿ ಈ ಅಭಿಯಾನ? ಈಗ ನಗರಗಳು ಅಂತ ಬಂದಾಗ ಅದರ ಬೆಳವಣಿಗೆ ಹಿಂದೆ ನಿಂತಿರ್ತಕ್ಕಂಥದ್ದು ಬರೀ IT ಎಂಪ್ಲಾಯೀಸ್ಗಳಲ್ಲ. ಇದ್ರ ಹಿಂದೆಗಡೆ ನಮ್ಮ ತಳ್ಳಗಾಡಿ ವ್ಯಾಪಾರಿಗಳಾಗಿರ್ಬೋದು, ಆಟೋ ಚಾಲಕರಾಗಿರ್ಬೋದು, ಗಿಗ್ ವರ್ಕರ್ಸ್ ಅಂದರೆ ನಮ್ಮ ಝೊಮ್ಯಾಟೊ ಜೆಪ್ಟೋ ಬಾಯ್ಸ್ ಆಗಿರ್ಬೋದು, ಪ್ಲಸ್ ನಮ್ಮ ಸೆಕ್ಯೂರಿಟಿ ಗಾರ್ಡ್ಸ್ಗಳು, ಎಲ್ಲ ವಿಚಾರದಲ್ಲಿ ಹೇಳ್ಬೇಕಂದ್ರೆ ಸೆಕ್ಯೂರಿಟಿ ಗಾರ್ಡ್ಸ್ಗಳಾಗಿರ್ಬೋದು, ಇವರೆಲ್ಲಾರ್ದು ಅವ್ರದ್ದೇ ಆದಂಥ ಪಾತ್ರ ಇದೆ. ಬಟ್ ಅವ್ರದ್ದು ಆದಂಥ ಕುಂದುಕೊರತೆಗಳು, ಅವ್ರು ಪಡ್ತಕ್ಕಂಥ ಸಂಕಷ್ಟಗಳು ನೂರಾರು. ಯಾಕಂದ್ರೆ ಅವರೆಲ್ಲ ದಿನಗೂಲಿ ಕಾರ್ಮಿಕರಾಗಿರ್ತಾರೆ. ಅವ್ರಿಗೆ ದುಡಿಮೆ ಆದ್ಮೇಲೆ ಹೋಗಿ ಮನೇಲಿ ಅವ್ರದ್ದೇ ಆದಂಥ ಸರಳ ಜೀವನ ನಡೆಸುವಂಥ ಸ್ಥಿತಿಲಿ ಇರ್ತಾರೆ. ಇವರಿಗೆ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳಾಗಿರ್ಬೋದು, ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳಾಗಿರ್ಬೋದು, ಇವರ ಗಮನಕ್ಕೆ ಪ್ರತಿಶತ 80% ಜನಗಳಿಗೆ ಅದಕ್ಕೆ ಅರಿವೇ ಇರೋದಿಲ್ಲ. ಗೊತ್ತಿದ್ರು ಅದನ್ನ ರಾಜಕೀಯ ವೈಭವೀಕರಣ ಆಗುತ್ತೆ, ಅದನ್ನ ಬೇರೆ ರೀತಿ ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸಗಳಾಗ್ತಾ ಇರ್ತವೆ. ಬಟ್ ಇದನ್ನ ತಡೆಗಟ್ಟಬೇಕು ಅನ್ನೋ ಒಂದು ಮೂಲ ಉದ್ದೇಶದಿಂದ ನಮ್ಮ ಭಾರತೀಯ ಯುವ ಕಾಂಗ್ರೆಸ್ ದೇಶಾದ್ಯಂತ ಇದೇ ತಿಂಗಳು 7ನೇ ತಾರೀಕು ನಮ್ಮ ಬೆಂಗಳೂರಿನ ಕ್ವೀನ್ಸ್ ರೋಡ್ ಅಲ್ಲಿ ಇರ್ತಕ್ಕಂಥ KPCC ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಭಾರತಾದ್ಯಂತ ಎಲ್ಲಾ ಜಿಲ್ಲೆಗಳಿಂದ ಯುವ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷಗಳು, ಉಪಾಧ್ಯಕ್ಷಗಳು ಬಂದು ಟ್ರೈನಿಂಗ್ ಕೂಡ ಮುಗ್ದಿದೆ. ಇವತ್ತು ಅಫಿಷಿಯಲ್ ಆಗಿ ಥ್ರೂಔಟ್ ಇಂಡಿಯಾ ಅಫಿಷಿಯಲ್ ಆಗಿ ಈ ಕಾರ್ಯಕ್ರಮನ ಲಾಂಚ್ ಮಾಡ್ತಿದ್ದೀವಿ. ಇಲ್ಲೇನಾಗುತ್ತೆ, ನಮ್ಮ ಯುವ ಕಾಂಗ್ರೆಸ್ ಮಿತ್ರರು ಯಾರ್ಯಾರನ್ನ ನಾನೀಗ ಮೆನ್ಷನ್ ಮಾಡಿದೆ, ಕೂಲಿ ಕಾರ್ಮಿಕರಾಗಿರು, ಇವ್ರನ್ನ ನೇರವಾಗಿ ಹೋಗಿ ಭೇಟಿ ಮಾಡ್ತಾರೆ. ಅವ್ರದ್ದು ಏನೇನು ಸಮಸ್ಯೆಗಳಿದೆ ಅದನ್ನ ಕೇಳ್ತಾರೆ. ನಮ್ಮದೇ ಆದಂಥ ಒಂದು ಫಾರ್ಮ್ಯಾಟ್ ಮಾಡಿದ್ದೀವಿ, ಆ ಫಾರ್ಮ್ಯಾಟ್ ಅಲ್ಲಿ ಅದನ್ನ ಫಿಲ್ ಮಾಡ್ತಾರೆ. ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನ ಸರ್ಕಾರದ ಗಮನಕ್ಕೆ ತಗೊಂಡ್ಬರೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಅದ್ರ ಗಮನಕ್ಕೆ ತರುವಂಥ ಕೆಲಸಗಳನ್ನ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ ಅಂತ ಇವತ್ತು ಅಫಿಷಿಯಲ್ ಆಗಿ ಕಾರ್ಯಕ್ರಮನ ಲಾಂಚ್ ಮಾಡ್ತಿದ್ದೀವಿ. ಓಕೆ, ಈಗ ನಗರಾಭಿವೃದ್ಧಿ ಸಚಿವರು ನಗರದ ಅಂದ ಹೆಚ್ಚಲಿಕ್ಕೆ ಈ ಸಂಚಾರ ಸಿಕ್ಕು, ಅದು ಟ್ರಾಫಿಕ್ ಜಾಮ್ ಆಗ್ಬೋದು, ಜನರು ಸುಗಮವಾಗಿ ಓಡಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪಾದಾಚಾರಿ ಮಾರ್ಗದ ಒತ್ತುವರಿ ತೆರವು ಒಂದು ಒಳ್ಳೆ ಕೆಲಸ ಆಗ್ತಾ ಇದೆ. ಇದೇ ರೀತಿ ಈ ರೀತಿಯ ಕೆಲಸಗಳು ಯೂಸರ್ನೆಲ್ಲ ತಲುಪುತ್ತವ ಅನ್ನೋ ವಿಶ್ವಾಸ ಇದೆಯಾ? 100%. ನಿಮ್ಮ ಪ್ರಶ್ನೆನ ಸ್ವಲ್ಪ ಚೇಂಜ್ ಮಾಡ್ಕೊಂತೀನಿ. ನಗರದ ಸೌಂದರ್ಯ ಹೆಚ್ಚಲಿಕ್ಕೆ ಮಾಡಲಿಲ್ಲ, ಇದು ಘನತೆ ಹೊತ್ತಾದ ನಮ್ಮ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ನಮ್ಮ ಸಚಿವರು ಕೃಷ್ಣ ಬೈರೇಗೌಡ ಸಾಹೇಬರು ಇದನ್ನ ನೀಟಾಗಿ ಲಾಂಚ್ ಮಾಡಿದ್ದಾರೆ. ಅದನ್ನ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಂಡು ಮಾಡ್ತಿದ್ದಾರೆ. ಹೌದು, ನೀವು ಹೇಳಿದ ಸತ್ಯ, ನಗರದ ಅಂದ ಹೆಚ್ಚುತ್ತೆ. ನೀವಿಲ್ಲಿ ನಾನು ಇನ್ನೊಂದು ಅದನ್ನ ಆಡ್ ಮಾಡ್ತೀನಿ. ಬೀದಿ ಬದಿ ವ್ಯಾಪಾರಿಗಳಲ್ಲಿ ನೀವು ಹೋಗಿ ಚೆಕ್ ಮಾಡೋದಕ್ಕೆ ಹೋದ್ರೆ 80% ವಲಸಿಗರೇ ಇದ್ದಿದ್ದು. ಅದನ್ನು ಕೂಡ ಒಂದು ಮಾಫಿಯಾ ರೀತಿಯಲ್ಲೇ ನಡೀತಾ ಇತ್ತು. ಯಾರೋ ಒಂದು ಜಾಗದಲ್ಲಿ ಕೂತಿರ್ತಾರೆ, ಅವ್ರದ್ದೊಂದು 4,000 ಬಂಡಿ ಇರುತ್ತೆ, ಅದನ್ನ ದಿನ ಸಂಬಳ ರೀತಿಯಲ್ಲಿ ಅವ್ರಿಗೆ ಕೊಡಬೇಕಾಗತ್ತೆ. ಎಲ್ಲೋ ಒಬ್ಬ ಕೂತಿರ್ತಾನೆ, ಅವ್ರದ್ದೊಂದು 500 600 ಪಾನಿಪುರಿ ಗಾಡಿಗಳಿರ್ತವೆ. ಇದರಲ್ಲಿ ಯಾವ ಬಡವರಿಗೆ ತೊಂದರೆ ಆಯ್ತು ಅನ್ನೋ ಗೊತ್ತಿಲ್ಲ, ಮಾಫಿಯಾಗಳಿಗಂತೂ ತೊಂದರೆ ಆಯ್ತು. ಇದನ್ನ ನಾನು ಇಲ್ಲಿ ಓಪನ್ ಆಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದರಿಂದ ನಮ್ಮ ಬೆಂಗಳೂರು ನೀವು ಮುಂದಕ್ಕೆ ಹೋದ್ರೆ ಗಾರ್ಡನ್ ಸಿಟಿ ಆಗಿತ್ತು, ಗಾರ್ಬೇಜ್ ಸಿಟಿ ಏನಕ್ಕೆ ಆಗ್ತಿದೆ? ಬೀದಿ ಬದಿ ವ್ಯಾಪಾರಿಗಳು ಮಾಡ್ತಕ್ಕಂಥ ಕೆಲಸದಿಂದ ಅಂತ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ. ಅವರು ವ್ಯಾಪಾರ ಮಾಡ್ತಿದ್ದಾರೆ, ಅಲ್ಲಿ ಹೋಗಿ ಖರೀದಿಸೋರು ಆಗಿರ್ಬೋದು, ಇಲ್ಲ ತಿಂದಾದ್ಮೇಲೆ ಅದನ್ನ ಅಲ್ಲೇ ಬಿಸಾಡಿ ಹೋಗುತ್ತೆ. ಇದು ನಮ್ಮ ಬೆಂಗಳೂರು ನಗರದ ಸೌಂದರ್ಯನ ಹಾಳು ಮಾಡ್ತಾ ಇತ್ತು. ಇವತ್ತು ಹೌದು, ತುಂಬಾ 80% ಜನ ನಮ್ಮ ಕೃಷ್ಣ ಬೈರೇಗೌಡರು ಸಾಹೇಬರು ಮಾಡಿರ್ತಕ್ಕಂಥ ಕೆಲಸನ ಶ್ಲಾಘನೀಯವಾಗಿ ಒಪ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಇದನ್ನ ಚೆನ್ನಾಗಿ ಇದು ಮಾಡ್ತೀವಿ. ಇದು ಅರ್ಬನ್ ಸಿಟೀಸ್ ಕಾರ್ಯಕ್ರಮ ನೀವು ಕೇಳ್ದಂಗೆ ಏನಿದೆ, ಯುವ ಕಾಂಗ್ರೆಸ್ ಕಾರ್ಯಕ್ರಮ ಇವತ್ತು ಲಾಂಚ್ ಮಾಡಿದೀವಿ. ಇದನ್ನ ಅತಿ ಹೆಚ್ಚು ಸಕ್ಸಸ್ಫುಲ್ ಕಾರ್ಯಕ್ರಮ ಮಾಡ್ತೀವಿ. ನಿಮ್ಮೆಲ್ಲರನ್ನು ಕರೆದು ಇನ್ನೊಂದು ಸಕ್ಸಸ್ಫುಲ್ ಮೀಟ್ ಅನ್ನು ಕೂಡ ನಾವು ಅತಿ ಶೀಘ್ರದಲ್ಲೇ ಮಾಡ್ತೀವಿ ಅನ್ನೋ ನಂಬಿಕೆ ಅಂದ್ರೆ ಒಂದು ಕ್ಷೇತ್ರ ಆಗ್ಬೋದು, ಒಂದು ಸಮಾಜ ಆಗ್ಬೋದು, ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಎಲ್ಲರ ಸರ್ವಾಂಗೀಣ ಪ್ರಯತ್ನ ಮತ್ತು ಕಾಳಜಿಯಿಂದ ಏನು ಒಳ್ಳೆ ನಗರಾಭಿವೃದ್ಧಿ ಅಭಿಯಾನ ದಡಿ ಈಗ ಯೂತ್ ಕಾಂಗ್ರೆಸ್ ಮುಂದಾಗಿದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಜನತೆಗೆ ಒಳಿತಾಗಲಿ. ಶಶಾಂಕ್ ಜೊತೆ ಸುರೇಶ್ ಬಾಬು, ವಿಶ್ವಭಾರತಿ, ಯಲಹಂಕ.